ಹಾಯ್ ಗಾಯ್ಸ್, ನಿಮ್ಗೆಲ್ಲರಿಗೂ ನಮ್ಮ ಯುವ ಪ್ರಪಂಚಕ್ಕೆ ಸ್ವಾಗತ. ಕೇಳಿಸ್ತೈತಾ ಇದೆ ಸ್ವಾಗತ ನಮ್ದ್ರಲ್ಲಿ ಸೌಂಡ್ಗಳು. ಇವತ್ತಿನ ಲಾಗಲ್ಲಿ ನಾವು ನಿಮ್ಗೆ ಶಿಡ್ಜು ನಾಯಿಗೆ ಅಂದ್ರೆ ಎಲ್ಲಾರ ಮನೆಯಲ್ಲಿರುವಂತ ಶಿಡ್ಜು ನಾಯಿಗೆ ಹೇಗ್ ಸ್ನಾನ ಮಾಡಿಸ್ಬೇಕು ಮತ್ತೆ ಯಾವ್ದೆಲ್ಲ ಶಾಂಪು ಯೂಸ್ ಮಾಡ್ರೆ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಂಡ್ ಕೊಡ್ತೀನಿ. ಈ ಲಾಗಲ್ಲಿ ನೀವು ಮೆಡಿಕೇಟೆಡ್ ಶಾಂಪೂನ ಯಾವ ತರ ಯೂಸ್ ಮಾಡ್ಬೇಕು, ಟಿಕ್ ಫ್ರೀ ಶಾಂಪೂನ ಯಾವ ತರ ಯೂಸ್ ಮಾಡ್ಬೇಕು, ನಾರ್ಮಲ್ ಆಗಿರೋ ಶಾಂಪೂನ ಯಾವ ತರ ಯೂಸ್ ಮಾಡ್ಬೇಕು, ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡ್ಬೇಕು ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಮನೇಲಿರೋ ವ್ಯಕ್ತಿಗಳನ್ನೆಲ್ಲ ನೋಡ್ಕೊಂಡು ಬನ್ನಿ, ಒಂದು ಓವರ್ ಲುಕ್ ಹಾಕೊಂಡು ಬರೋಣ ಬನ್ನಿ. ಇವನು ಬ್ರೋನಿ, ಇವನು ರಾಕಿ, ಅದ್ರ ಪಕ್ಕದಲ್ಲಿರೋದವಳು ಫಸ್ಟ್ನೇ ಹೆಂಡತಿ ಸಿರಿ, ಎರಡನೇ ಹೆಂಡತಿ ತೊಶಿಬಾ, ಆಮೇಲೆ ಮೂರನೇವರು ನಮ್ಮ ಅಚ್ಚುಮೆಚ್ಚಿನ ಎಲ್ಲರಿಗೂ ಇಷ್ಟವಾದ ಚಾರು. ಇವನ್ ಯಾರು ಅಂತ ನೋಡ್ತಾ ಇರ್ಬೋದು, ನಮ್ಮ ಮನೆಗೆ ಹೊಸ ವ್ಯಕ್ತಿ. ಹೊಸ ವ್ಯಕ್ತಿನೇ, ಇನ್ನ ಗೊತ್ತಿಲ್ಲ ಏನಕ್ಕೆ ಈ ತರ ಎಲ್ಲ ಮಾಡಿದೀವಿ ಅಂತಂದ್ರೆ ಫುಲ್ಲು ಇಲ್ಲಿ ನೋಡ್ತಾ ಇರ್ದಿರಲ್ಲ ಮ್ಯಾಟಿಂಗ್ ಆಗ್ಬಿಟ್ಟೈತೆ. ಇವನ್ಗೆ ಮಾಡ್ಬೋದಲ್ಲ ಗ್ರೂಮಿಂಗು, ಯಾಕೆ ಶಿಡ್ಜುಗ್ ಮಾಡ್ತಿರ್ಬೋದು ಅಂತ ನಿಮ್ಗೊಂದು ಡೌಟ್ ಬಂದ್ರೆ, ಇವನು ಇನ್ನ ಫ್ರೆಂಡ್ಲಿ ಆಗಕ್ಕೆ ತುಂಬಾ ಟೈಮ್ ಬೇಕು. ಅದಕ್ಕೋಸ್ಕರ ನಾವು ಫ್ರೀ ಆಗಿ ಬಿಟ್ಟು ಫಸ್ಟ್ ನಮ್ ನಾಯಿಗಳ ಜೊತೆ ಎಲ್ಲ ಹೊಂದ್ಕೊಂಡು ಹೋಗ್ಬೇಕು ಅವನು. ಅದಾದ್ಮೇಲೆ ನಾವು ನಮ್ಮ ಹ್ಯಾಂಡ್ ಓವರ್ಗೆ ತಗೊಳಕಾಗೋದು. ನೆಕ್ಸ್ಟ್ ನಾವ್ ಇವಾಗ ಯಾರನ್ನ ಗ್ರೂಮಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಶಿಡ್ಜು. ಇಲ್ಲಿ ನೋಡ್ತಾ ಇರ್ಬೋದು ಆರಾಮಾಗಿ ಯಾವ ತರ ಮಲ್ಗೈತೆ ಅಂತ. ಇಲ್ಲಿ ನೋಡ್ತಾ ಇದೀರಲ್ಲ ಇವಳಿಗೆನೆ ಯಾವ ತರ ಆಗೈತೆ ನೋಡಿ. ಫುಲ್ ಕೂದ್ಲೆಲ್ಲ ಈ ತರ ಇರೋದ್ನ ಯಾವ ತರ ಸ್ನಾನ ಮಾಡಿಸಿ ಯಾವ ತರ ಹೇರ್ ಡ್ರೈ ಮಾಡ್ಬೇಕು ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ಮೊದಲನೇ ಸ್ಟೆಪ್ ಏನಂತಂದ್ರೆ ಸ್ನಾನ ಮಾಡ್ಸ್ಕೊಂಡ್ ಬರೋಣ. ಫಸ್ಟ್ ಯಾವ ತರ ನೀರ್ ಹಾಕ್ಬೇಕು ಇದಕ್ಕೆ ಸ್ನಾನ ಮಾಡ್ಸಕ್ಕೆ ಅಂತ ನಿಮ್ಗೊಂದು ಡೌಟ್ ಬಂದಿರುತ್ತೆ. ಅದು ಯಾವ ತರ ಅಂತಂದ್ರೆ ತೋರ್ಬೆಚ್ ನೀರ್ ಅಂತ ನಾವು ಕರಿತೀವಿ. ನಿಮ್ಗೂ ಗೊತ್ತಿರುತ್ತೆ, ಲೂಕ್ ವಾರ್ಮ್ ವಾಟರ್ ಅಂತ, ಅಂದ್ರೆ ಉಗುರು ಬೆಚ್ಚ ನೀರ್ ಅಂತ. ಆ ತರ ಇದ್ರು ಸಾಕು. ಅಂದ್ರೆ ತುಂಬಾನೇ ಹಾಟ್ ಆಗು ಇರಬಾರ್ದು, ತುಂಬಾ ಕೋಲ್ಡ್ ಆಗು ಇರಬಾರ್ದು. ಹಸ್ಕಿಗೆ ಅವಕ್ಕೆಲ್ಲ ಪರವಾಗಿಲ್ಲ, ಅವಕ್ಕೆಲ್ಲ ರೆಸಿಸ್ಟ್ ಆಗ್ತವೆ. ಇವೆಲ್ಲ ಏನಂತಂದ್ರೆ ಸ್ವಲ್ಪ ಇದಿರೋದ್ರಿಂದ ಇವೆಲ್ಲ ರೆಸಿಸ್ಟ್ ಆಗೋದು ತುಂಬಾ ಕಮ್ಮಿ. ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ಒಂದ್ ಸ್ವಲ್ಪ ಲೂಕ್ ವಾರ್ಮ್ ವಾಟರ್ನ ತಗೊಳ್ರಿ. ನಾವ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಸ್ಟೆಪ್ ಇದನ್ನ ಕಂಪ್ಲೀಟ್ ಆಗಿ ವಾಶ್ ಮಾಡ್ಕೊಂಡ್ ಬರ್ತೀವಿ. ಕಂಪ್ಲೀಟ್ ಆಗಿ ವಾಶ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲಾ ಟಿಪ್ಸ್ ಹೇಳ್ಕೊಂಡ್ ಕೊಡ್ತೀನಿ. ಮತ್ತೆ ಮೇನ್ ಇನ್ನೊಂದು ಬಿಟ್ಟಿದೀನಿ ನಾನು, ಇದು ಗ್ಲೌಸ್. ಈ ಗ್ಲೌಸ್ ಏನಕ್ಕಪ್ಪ ಇಟ್ಟಿದ್ದೀನಿ ಅಂತಂದ್ರೆ, ಈಗ ಒಂದ್ ನಾಯಿಗಳಿಗೆ ಏನಾಗಿರುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ. ಆ ಫಂಗಲ್ ಇನ್ಫೆಕ್ಷನ್ ನೀವು ಸ್ನಾನ ಮಾಡಿಸ್ಬೇಕಾದ್ರೆ ನಿಮಿಗೂ ಕೂಡ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಯಾಕಂದ್ರೆ ಈ ರಿಂಗ್ ವಾರ್ಮ್ ಡಿಸೀಸ್ ಅನ್ನೋದು ತುಂಬಾನೇ ಬೇಗ ಹರಡುವುದರಿಂದ ತುಂಬಾನೇ ಪ್ರಾಬ್ಲಮ್. ಅದಕ್ಕೆ ಎಕ್ಸಾಂಪಲ್ ನಾನೇನೆ ನೋಡಿ, ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಈ ತರ ಗಾಯಗಳಾಗ್ಬಿಡುತ್ತೆ. ಈ ತರ ಗಾಯ ಆದ್ರೆ ಅದೊಂಥರ ಗಾಯ ಆಗ್ತಾ 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 ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಇಲ್ಲೆಲ್ಲ ಇಲ್ಲೆಲ್ಲ ಅದೇ ಆಗಿರೋದು. ತುಂಬಾನೇ ಒಂದ್ ಕಡೆ ನೋಡಿ, ಇಲ್ಲೆಲ್ಲ ಇದೆಲ್ಲ ಪಿಂಪಲ್ಸ್ ಎಲ್ಲ ಅದ್ರದ್ದೇನೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ನಮ್ಗುನು. ಹಾಗಾಗಿ ನೀವೇನಾದ್ರೂ ನಿಮ್ ಮನೇಲಿ ನಾಯಿ ಸಾಕಿದ್ರು, ಅದ್ರಕ್ಕೆ ಏನಾದ್ರು ಅಲರ್ಜಿಸ್ ಇದ್ರೂ ಕೂಡ ಇಲ್ದೇ ಇದ್ರು ಕೂಡ ನೀವೇನ್ ಮಾಡ್ತೀರಾ ಅಂತಂದ್ರೆ, ಒಂದು ಅಲರ್ಜಿ ಇಂಜೆಕ್ಷನ್ ಆಗಿರ್ಬೋದು, ಟಿ ಇಂಜೆಕ್ಷನ್ ಆಗಿರ್ಬೋದು, ಟಿ ಹಾಕ್ಸ್ಲೇಬೇಕು ನೀವೆಲ್ಲರೂ. ಮತ್ತೆ ರೇಬಿಸ್ ನಾನು ಮುಂಚೆನೂ ಸಹ ಹೇಳಿದ್ದೆ, ನಿಮ್ಗೆ ರೀಸೆಂಟ್ ಆಗಿ ಒಂದು ನ್ಯೂಸ್ ಕೂಡ ಗೊತ್ತಾಗಿರ್ಬೋದು, ಬ್ರಿಜೇಶ್ ಸೋಲಂಕಿ ಅಂತ. ಅವರು ಒಂದ್ ನಾಯಿನ ರೆಸ್ಕ್ಯೂ ಮಾಡಕ್ ಹೋಗಿ ಒಂದ್ ಪ್ರಾಣನೇ ಹೋಯ್ತು ಅಂತ ನೀವು ಕೇಳಿರ್ತೀರಾ. ಆ ರೀತಿ ನಮಗೂ ನಿಮ್ಗೂ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ವರ್ಷ ನಾಯಿ ಕಚ್ದೇರೆ ಇರ್ಲಿ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ನಿಮ್ಮ BPL ಕಾರ್ಡ್ ಇಲ್ಲ APL ಕಾರ್ಡ್ ತಗೊಂಡೋಗಿ ಒಂದು ರೇಬಿಸ್ ಶಾಟ್ ನ ಹಾಕ್ಸ್ಕೊಂಡ್ ಬರೋದು ತುಂಬಾನೇ ಅವಶ್ಯಕ. ಮತ್ತೆ ಇದನ್ನ ನಿಮ್ ಫ್ರೆಂಡ್ಸ್ಗೂ ಕೂಡ ಹೇಳಿ. ನಾನೇ ಹೇಳ್ಬೇಕಂತೇನಿಲ್ಲ, ನೀವೇ ಹೇಳ್ಬೋದು, ನೀವು ಎಜುಕೇಟ್ ಮಾಡ್ಬೋದು. ಹೇಳಕ್ಕಾಗಲ್ಲ ಇವತ್ತೇ ಬರ್ಬೋದು ಇಲ್ಲ ನಾಳೆನೆ ಬರ್ಬೋದು ಅಂತ. ಬಟ್ ಹುಷಾರಾಗಿರಿ ಯಾವತ್ತೂ. ಯಾರೇ ಆಗಿರ್ಲಿ ರೆಸ್ಕ್ಯೂ ಮಾಡಕಂತ ಹೋಗ್ತೀರಾ, ಏನ್ ಮಾಡಕಂತ ಒಂದು ಪ್ರಾಣನಿ ಉಳ್ಸಕಂತ ನೀವು ಮೈಂಡ್ ಅಲ್ಲಿ ಅನ್ಕೊಂತೀರಾ. ಬಟ್ ಅದಕ್ಕೆ ನರ್ವಸ್ ಆಗ್ಬಿಟ್ಟು ಬೇರೆ ಯಾರೋ ಹೊಡೆದಿರ್ಬೋದು. ಬಟ್ ಅದೇನ್ ಮಾಡುತ್ತೆ, ನರ್ವಸ್ನೆಸ್ಗೆ ಒಂದ್ ಸ್ವಲ್ಪ ಸ್ಕ್ರಾಚ್ ಮಾಡ್ರು ಕೂಡ ನಿಮ್ಗೆ ರೇಬಿಸ್ ಹತ್ಕೊಳ್ಳೋಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಅದಕ್ಕಾಗಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ಫಸ್ಟ್ ಒಂದು ರೇಬಿಸ್ ಶಾಟ್ ನ ಹಾಕ್ಸ್ಕೊಂಬನ್ನಿ. ಈಗ ನಮ್ಮ ಲಾಗ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫಸ್ಟ್ ಸ್ಟೆಪ್ ನಾನೇನ್ ಹೇಳಿದೆ, ಸ್ನಾನ ಮಾಡಿಸ್ತೀವಿ ಅಂತ. ಈಗ ಸ್ನಾನ ಮಾಡ್ಸಕ್ ಹೋಗೋಣ ಬನ್ನಿ. ಮೊದ್ಲು ನೀವು ಈ ತರ ನೀರ್ ಎತ್ಕೊಂಡಾದ್ಮೇಲೆ ಸಡನ್ ಆಗಿ ಏಕ್ದಮ್ ನೀವ್ ಏನ್ ಮಾಡ್ತೀರಾ, ತಲೆ ಹತ್ರ ಉಯ್ಯಕ್ ಹೋಗ್ತೀರಾ. ತಲೆ ಹತ್ರ ಮಾಡ್ಸೋದನ್ನ ಫಸ್ಟ್ ಸ್ಟಾಪ್ ಮಾಡಿ. ನೆಕ್ಸ್ಟ್ ಏನಂತಂದ್ರೆ, ಈ ಮೈಯಿಂದ ಸ್ಟಾರ್ಟ್ ಮಾಡಿ. ಇವಾಗ ನೋಡ್ಕೊಬಹುದು ನೀವು ಯಾವ ತರ ಅಂತ. ಈ ತರ ನಿಧಾನಕ್ಕೆ ಇದ್ ಮಾಡ್ಬೇಕು ನೀವು. ಇಲ್ಲ ನಿಮ್ ಮನೇಲಿ ಶವರ್ ಇದ್ರು, ಹ್ಯಾಂಡ್ ಶವರ್ ಇದ್ರು ಇನ್ನೂ ಬೆಸ್ಟ್. ಹ್ಯಾಂಡ್ ಶವರ್ ಯೂಸ್ ಮಾಡೋಗಿದ್ರೆ ಇನ್ನೂ ಬೆಸ್ಟ್ ಆಗುತ್ತೆ ನಿಮ್ಗೆ. ಈ ತರ ಹಾಕ್ಬೇಕಾದ್ರೆ ನಿಧಾನಕ್ಕೆ ಹಾಕ್ಬಿಟ್ಟು ಫಸ್ಟ್ ನೀರ್ನೆಲ್ಲ ಹಾಕಿ, ಏನು ಟಚ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ನೀರಲ್ಲಿ ಫುಲ್ ರಿನ್ಸ್ ಮಾಡ್ಕೊಂಬಿಡಿ ಎಲ್ಲ. ಅದ್ ನೀರ್ ಇಳ್ಕೊಬೇಕು ಫುಲ್ಲು ಬಾಡಿಗೆ. ನೆಕ್ಸ್ಟ್ ಈ ತರ ಪಾರ್ಟಿಷನ್ ಮಾಡ್ಕೊಂಡ್ ಬನ್ನಿ. ಏನಕ್ಕೆ ಅಂತಂದ್ರೆ, ಶಾಂಪ್ ಹಾಕ್ಬೇಕಾದ್ರೆ ನೀವು ಒಂದ್ ಪಾರ್ಟಿಷನ್ ಆಗ್ಬೇಕು. ಈ ಹೆಡ್ಡಿಂದ ನೀವೇನ್ ಮಾಡ್ತೀರಾ ಅಲ್ಲಿವರೆಗೂ ಹಾಕೊಂಬನ್ನಿ. ಹೆಡ್ಡಿಗೆ ಯಾವಾಗ ಮಾಡ್ಸೋದು ಅಂತಂದ್ರೆ, ಒಂದ್ ಸ್ವಲ್ಪ ವೆಯ್ಟ್ ಮಾಡ್ಬೇಕು ನೀವುನು. ಹೆಡ್ಡಿಗೆ ಲಾಸ್ಟಿಗೆ ಮಾಡಿಸ್ಕೊಳ್ಳಿ ಯಾವತ್ತೂ. ಹೆಡ್ಡಿಗೆ ಹೋದ್ರೆ ಯಾವ್ದಾನ ಒಂದ್ ನಾಯಿ ಫೆರೋಶಿಯಸ್ ಇದ್ರೆ ಅವಕ್ಕೆ ತುಂಬಾನೇ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಾಗಾಗಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ಪ್ರತಿ ಸರಿ ಮಾಡಿಸ್ಬೇಕಾದ್ರೆ ಈ ತರ ಪಾರ್ಟಿಷನ್ ಮಾಡ್ಕೊಂಡು ನೋಡಿ. ಈ ತರ ಪಾರ್ಟಿಷನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ತರ ಟಿಕ್ಸ್ ಇದ್ರೆ
ನೋಡಿ ಇಲ್ಲಿ ಟಿಕ್ಸ್ ಎಷ್ಟು ಚೆನ್ನಾಗಿ ಸ್ಪಾಟ್ ಆಗುತ್ತೆ ಅಂತ ನೋಡಿ, ಇಲ್ಲೇ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಈ ತರ ಸಿಕ್ಕಿದಾಗ ಯಾವತ್ತೂ ಹಂಗೆ ಬಿಸಾಕಕ್ ಹೋಗ್ಬೇಡಿ, ಬೇರೆ ನಾಯಿಗೆ ಹತ್ಕೊಳಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ತೀರಾ, ಈ ತರ ಪ್ರೆಸ್ ಮಾಡಿದ್ರೆ ಉಗುರು ಕಣ್ಣಲ್ಲಿ ಈ ತರ ಆಗುತ್ತೆ. ಇದಾದ್ಮೇಲೆ ನಿಮ್ ಕೈನ ವಾಶ್ ಮಾಡ್ಕೊಬೇಕು ನೀವು. ಈಗ ಯಾವ ಶಾಂಪು ಯೂಸ್ ಮಾಡ್ತಾ ಇದೀವಿ ನಾವು ಅಂತಂದ್ರೆ ಎರಿನಾ EP ಶಾಂಪು. ಇದು ಬೇಸಿಕ್ ಶಾಂಪು. ಏನಕ್ಕೆ ಅಂತಂದ್ರೆ ಟಿಕ್ಸ್ ಅಂಡ್ ಫ್ಲೀ ಮ್ಯಾನೇಜ್ಮೆಂಟ್. ಮತ್ತೆ ಇನ್ನೊಂದು ಟಿಕ್ಸ್ ಅಂಡ್ ಫ್ಲೀಸ್ ಆಗಿದೆಯಲ್ಲ, ನೀವೇ ನೋಡ್ತಾ ಇದೀರಲ್ಲ, ಇದನ್ನ ಯೂಸ್ ಮಾಡೋದು ವಿಧಾನನ ಈಗ ಕಲಿತೀರಾ. ಫಸ್ಟ್ ನೋಡಿ, ಈ ತರ ಇದಕ್ಕಿಂತ ನೀರ್ ಕಮ್ಮಿ ಇಟ್ಕೊಳ್ಳಿ. ಈ ತರ ನೀರ್ನ ಅದಕ್ಕೇನ್ ಮಾಡ್ತೀರಾ ಅಂತಂದ್ರೆ ತುಂಬಾನೇ ಕಮ್ಮಿ ಇಟ್ಕೊಳ್ಳಿ, ಅಂದ್ರೆ ಮಿಕ್ಸ್ ಆಗ್ಬೇಕು ಶಾಂಪು. ಈ ತರ ಮಿಕ್ಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ ಶಾಂಪುನ. ಏಯ್ ಬಗೀರಾ, ಈ ತರ ಮಿಕ್ಸ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕರದ್ಮೇಲೆ ಅದ್ರ ಒಳಗಡೆ ಅಂದ್ರೆ ಎಲ್ಲ ಸೊಲ್ಯೂಷನ್ ಆದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಬರಕ್ ಸ್ಟಾರ್ಟ್ ಮಾಡಿ. ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ತರೋ. ಇದರಲ್ಲಿ ತುಂಬಾನೇ ಚೆನ್ನಾಗಿ ಟಿಕ್ಸ್ ಅಂಡ್ ಫ್ಲೀಸ್ ಹೋಗುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾವ ತರ ಅಂತಂದ್ರೆ ಈ ತರ ನೀವು ಮಾಡಿಸ್ತಿರಲ್ಲ, ಆಗ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಸಡನ್ ಆಗಿ ವಾಶ್ ಮಾಡ್ಬಿಡ್ತೀರಾ. ಆ ತರ ಸಡನ್ ಆಗಿ ವಾಶ್ ಮಾಡೋದನ್ನ ಫಸ್ಟ್ ಬಿಡಿ. ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದ್ 10 ರಿಂದ 15 ನಿಮಿಷ ಈ ರೀತಿ ಮಾಡಿಸಿದಾದ್ಮೇಲೆ, ಈ ತರ ಶಾಂಪೂನ ನೀಟಾಗಿ ಅಪ್ಲೈ ಮಾಡಿದಾದ್ಮೇಲೆ 10 ರಿಂದ 15 ನಿಮಿಷ ನೀವು ಫ್ರೀಯಾಗಿ ಬಿಡ್ಬೇಕಾಗುತ್ತೆ ನಾಯಿನ. ಅಂತಂದ್ರೆ ಅದು ಇಳ್ಕೊಬೇಕದು ಫುಲ್ಲು. ಆ ಟಿಕ್ಸ್ ಅಂಡ್ ಫ್ಲೀಸ್ ಅವಾಗೆ ನೋಡ್ತಾ ಇರ್ಬೋದು ನೀವು, ಆಚೆ ಬರ್ತಾ ಇರುತ್ತೆ ನೀಟಾಗಿ. ಮುಂದೆ ನೋಡ್ತೀರಾ ನೀವು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಟಿಕ್ಸ್ ಅಂಡ್ ಫ್ಲೀಸ್ ಇದ್ರೆ ಆಚೆ ಬಂದೇ ಬರುತ್ತೆ, ಕಾಯ್ತಾ ಇರಿ. ಕಂಪ್ಲೀಟ್ಲಿ ಮ್ಯಾಟ್ ಆಗ್ಬಿಟ್ಟೈತೆ, ಕಂಪ್ಲೀಟ್ಲಿ ಫುಲ್ ಒಂಥರ ಮ್ಯಾಟ್ ಆಗ್ಬಿಟ್ಟೈತೆ. ಇದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಈಗ ಎಲ್ಲಾ ನೆನಾಕ್ಬಿಟ್ಟು ಆಮೇಲೆ ಮ್ಯಾಟ್ ಬಗ್ಗೆ ಆಮೇಲೆ ತಲೆ ಕೆಡ್ಸ್ಕೊಳೋಣ. ಅಂದ್ರೆ ಗ್ರೂಮಿಂಗ್ ಸೆಕ್ಷನ್ ಅಲ್ಲಿ ಬರುತ್ತೆ, ಅದು ಬೇರೆ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಗ್ರೂಮಿಂಗ್ ಯಾವ ತರ ಮಾಡೋದು ಅಂತ. ಅದು ವಿಡಿಯೋ ಬೇಕು ಅಂತಂದ್ರೆ ಒಂದ್ ಕಮೆಂಟ್ ಹಾಕಿ ಗ್ರೂಮಿಂಗ್ ಅಂತ, ಆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ ನಾವು. ನೀವು ಗಮನಿಸ್ತಾ ಇರ್ಬೋದು ಇವಾಗ ಏರ್ಸ್ ಜಾಸ್ತಿ ಇದೆ. ನಿಮ್ ಏನ್ ಮಾಡ್ಬೇಕಂದ್ರೆ ಒಳಗಡೆ ಫುಲ್ಲು ಇನ್ಫೆಕ್ಷನ್ ಆಗಿರುತ್ತೆ, ಯಾವಾಗ್ಲೂ ನೋಡ್ತಾ ಇರ್ಬೇಕು ನೀವು. ಅಂದ್ರೆ ರೆಡ್ನೆಸ್ ಆಗಿದೆಯಲ್ಲ ಈ ತರ ನಾರ್ಮಲ್ ರೆಡ್ ಅದು. ಆ ತರ ಫುಲ್ ಒಂಥರ ಸೆಳ್ತ್ಕೊಂಡಂಗ್ ಆಗ್ಬಿಟ್ಟಿರುತ್ತೆ ನಿಮ್ಗೆ. ಒಂದ್ 10 ನಿಮಿಷ ನೀವು ಕಾಲೇನಾದ್ರೂ ಸ್ವಿಮ್ಮಿಂಗ್ ಪೂಲ್ ಆಗಿ ನೀರಲ್ಲಿ ಇಟ್ಟಾಗ ನಿಮ್ಗೆ ಗೊತ್ತಾಗಿರುತ್ತೆ, ಫೀಲ್ ಆಗ್ತಾ ಇರುತ್ತೆ ವೈಟ್ ಆಗಿದೆ ಅಂತ. ಆ ತರ ಆಗಿದಾಗ ಫಂಗಲ್ ಇನ್ಫೆಕ್ಷನ್ ಆಗಿ ತುಂಬಾನೇ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ನೀವು ಯಾವಾಗ್ಲೂ ಈ ಬಗ್ಗೆ ತುಂಬಾನೇ ಗಮನ ಕೊಡ್ಬೇಕು. ಈ ತರ ಫುಲ್ಲು ನೀವೇನ್ ಮಾಡ್ಬೇಕಾಗುತ್ತೆ, ಪ್ರತಿಯೊಂದ್ ಪಾರ್ಟನು ಡೀಟೇಲ್ ಆಗಿ ಉಜ್ಬೇಕಾಗುತ್ತೆ. ಈ ತರ ಎಲ್ಲ ಮಾಡ್ತಾದ್ಮೇಲೆ 10 to 15 ಮಿನಿಟ್ಸ್ ನೀವೇನ್ ಮಾಡ್ಬೇಕಾಗುತ್ತೆ, ಬಿಡ್ಬೇಕಾಗುತ್ತೆ ನೀಟಾಗಿ. ಈ ಶಾಂಪು ನೋಡಿ ಫುಲ್ ಕಂಪ್ಲೀಟ್ ಆಯ್ತು ಪ್ರೊಸೆಸ್. ಈಗ ತಲೆ ಹತ್ರನು ಮಾಡ್ಸಿಲ್ಲ ನಾವ್ ಈಗ್ಲೂನು. ಈ ಕಿವಿ ಏನ್ ನೋಡ್ತಿರ್ತೀರ, ಈ ಪಾರ್ಟಿಗೆ ಮಾತ್ರ ಮಾಡಿಸ್ಕೊಳ. ನೆಕ್ಸ್ಟ್ ಪಾರ್ಟ್ ಇಲ್ಲೂ ಅಷ್ಟೇನೆ ಈ ತರ ಪಾರ್ಟಿಷನ್ ಮಾಡ್ಕೊಬೇಕು ನೀವು ಕಣ್ಣತ್ರ ಎಲ್ಲ. ನಿಂಗೆ ಇಲ್ಲೂ ಪಾರ್ಟಿಷನ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಕಿವಿ ಎಲ್ಲ ಸಪರೇಟ್ ಮಾಡ್ಕೊಂಡು ನೀವು ಈಗ ಶಾಂಪೂನ ನೀಟಾಗಿ ಈ ತರ ಹಚ್ಕೊಂಡ್ ಬನ್ನಿ. ನೋಡಿ ಈ ತರ ನಿಧಾನಕ್ಕೆ ಸ್ಪಾಟ್ ಮಾಡಿ. ಇಲ್ಲೊಂದೈತೆ, ಬಟ್ ಇಲ್ಲೊಂದೈತೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಪ್ರತಿಯೊಂದನ್ನು. ನೋಡಿ ಈ ತರ ತಕ್ಕೊಂಡು ವಾಶ್ ಮಾಡೋಣ ಬನ್ನಿ. ಎಷ್ಟು ಕೊಳೆ ಐತೆ ಅಂದ್ರೆ ಬರ್ತೈತೆ ಒಂದು ಕೊಳೆ. ನೋಡಿ ಇಲ್ಲಿ ಕಾಣಿಸ್ತೈತೆ. ಇದೇನಾ ಫೈನಲ್ ಸ್ಟೆಪ್, ಇಷ್ಟೇನಾ ವಾಷಿಂಗ್ ಅಂತ ಅನ್ಕೊಬೋದು. ಬಟ್ ಇದು ಸ್ಮೆಲ್ ಅಷ್ಟು ಗಮ್ ಅಂತ ಬರಲ್ಲ. ಅಂದ್ರೆ ನಿಮ್ಗೆ ಮನೇಲಿ ಬೇರೆಯವ್ರು ಏನಾದ್ರು ಎತ್ಕೊಂಡಾಗ ಆಲ್ಮೋಸ್ಟ್ ಈ ಶಿಡ್ಜುಗಳು ಏನಾಗುತ್ತೆ ಅಂದ್ರೆ ಶಾರ್ಪ್ ಇರಲ್ಲ, ಇವು ಸ್ನೋಟು ಬ್ಲಂಟ್ ಆಗಿರೋದ್ರಿಂದ ಊಟ ಮಾಡ್ಬೇಕಾದ್ರೆ ನೀವು ಬೌಲ್ ಇಕ್ತಿರಲ್ಲ, ಅದ್ ಎಲ್ಲಾ ಕಡೆ ಮೆತ್ಕೊಂಡು ಏನಾಗಿರುತ್ತೆ, ಸ್ಮೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಈ ನಾಯಿಗಳಲ್ಲಿ. ಮತ್ತೆ ಇದೊಂದ್ ಸ್ವಲ್ಪ ಹೈಜಿನ್ ಕಟ್ ಏನಾದ್ರು ಇಲ್ಲ ಅಂತಂದ್ರೆ ಇನ್ನು ತುಂಬಾನೇ ಕಷ್ಟ. ಇದು ಬೆಕ್ನ ಮೇಂಟೈನ್ ಮಾಡ್ದಂಗೆ ಇದನ್ನ ಮೇಂಟೈನ್ ಮಾಡ್ಬೇಕು ನೀವು. ನೀವೇನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಪರ್ಫ್ಯೂಮ್ ಇರೋ ತರ ಈ ತರ ಶಾಂಪೂಗಳನ್ನ ಚೂಸ್ ಮಾಡಿ ಒಂದೊಳ್ಳೆ ಶಾಂಪೂನ ತರ್ಸ್ಕೊಂಡು ಲಾಸ್ಟಿಗೆ ಅಪ್ಲೈ ಮಾಡಿ 1-2 ನಿಮಿಷ ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ತುಂಬಾನೇ ಯೂಸ್ ಆಗುತ್ತೆ. ಅಂದ್ರೆ ಸ್ಮೆಲ್ಲಿಗೆ ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ. ಇದೇ ಫೈನಲ್ ಸ್ಟೆಪ್ ಅಂದ್ರೆ ಸ್ನಾನ ಮಾಡಿಸೋದ್ರಲ್ಲಿ ಫೈನಲ್ ಸ್ಟೆಪ್. ನೆಕ್ಸ್ಟ್ ಇನ್ನೇನಿರುತ್ತೆ ಅಂದ್ರೆ ಇದನ್ನೆಲ್ಲ ಡ್ರೈ ಮಾಡ್ಬೇಕು ಅಷ್ಟೇನೆ.
ಇದು ಸೇಮ್ ನೀವು ಲಾಸ್ಟ್ ಯಾವ ತರ ಮಾಡಿಸಿದ್ರು ಅದೇ ತರ ಇದನ್ನ ಫಸ್ಟ್ ಎಲ್ಲ ಕಡೆ ಹಾಕ್ಬಿಟ್ಟು ಸ್ಪ್ರೆಡ್ ಆಗಕ್ಕೆ ಅಂತ ಬಿಟ್ಬಿಟ್ಟು ನೋಡಿ ಈ ತರ ಫೋಮ್ ಕ್ರಿಯೇಟ್ ಮಾಡಿ ನೀವೇನೆ. ಇದಂತೂ ತುಂಬಾನೇ ಸಖತ್ತಾಗಿದೆ ಇದು ಶಾಂಪು. ನೀವು ಕೂಡ ಟ್ರೈ ಮಾಡ್ಬೋದು. ನೀವೇನಾದ್ರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಕನ್ನಡದಲ್ಲಿ ಪೆಟ್ ಚಾನಲ್ ಇರೋದು ತುಂಬಾನೇ ಕಮ್ಮಿ. ಅದರಲ್ಲೂ ಈ ತರ ಡೀಟೇಲ್ಡ್ ಆಗಿ ನಿಮ್ಗೆ ಎಲ್ಲೂ ಸಿಗಲ್ಲ. ಈ ತರ ಡೀಟೇಲ್ಡ್ ಆಗಿ ಸಿಗ್ಬೇಕು ಅಂದ್ರೆ ನೀವು ಫಾಲೋ ಮಾಡ್ಬೇಕಾಗಿರೋದು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕಾಗಿರೋದು ನಮ್ಮ ಯುವ ಪ್ರಪಂಚನ. ಮತ್ತೆ ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಲೇಬಾರ್ದು ನೀವು. ಯಾಕಂತಂದ್ರೆ ನಿಮ್ಗೂ ಹೆಲ್ಪ್ ಆಗ್ಬೇಕು, ನಿಮ್ ಫ್ರೆಂಡ್ಸ್ಗೂ ಹೆಲ್ಪ್ ಆಗ್ಬೇಕು. ಯಾವ ತರ ಮನೇಲೆ ಕೇರ್ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಡೈಲಿ ಟಿಪ್ಸ್ ಏನಾದ್ರು ಬೇಕಿದ್ರೆ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ನೀವು. ಇನ್ನೇನಾದ್ರು ಡೀಟೇಲ್ಡ್ ವ್ಯೂ ಅಂದ್ರೆ ಡೀಟೇಲ್ಡ್ ಆಗಿ ವಿಡಿಯೋಸ್ಗಳು ಬೇಕಂತಂದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು ನಮ್ಮನ್ನ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಸ್ಪಾಟ್ ಆಗ್ತದೆ. ಇಲ್ಲೇ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಫುಲ್ ದೊಡ್ಡದು. ಸೊ ತುಂಬಾನೇ ಕಷ್ಟ ಕೀಳೋದು, ನೋಡ್ಕೊಂಡು ಕೀಳ್ಬೇಕು ನೀವು. ನೋಡಿ ಈ ತರ ಎಷ್ಟು ರಕ್ತ ಕುಡ್ದೈತೋ ಇದಂತೂ. ನಿಮ್ದಲ್ವಾ ನಾಯಿ, ಇಷ್ಟು ನೋಡ್ಕೊಬೇಕಲ್ವಾ, ನೀವೇ ಬೇರೆಯವ್ರಿಗೆ ಹೇಳ್ಕೊಂಡ್ ಕೊಡ್ತೀರಾ ಅಂತ ಅಂತೀರಾ. ಬಟ್ ಇದು ನಮ್ದೇ ನಾಯಿ, ಆದ್ರೆ ನಾವ್ ನೋಡ್ಕೊಂತ ಇಲ್ಲ ಇದನ್ನ. ನಮ್ ಮನೆ ಬಾಡಿಗೆ ಮನೆಯವ್ರು ನೋಡ್ಕೊಂತ ಇರೋದು, ಅವ್ರದ್ದು ನಾಯಿ ಇದು. ಬಟ್ ಏನ್ ಮಾಡೋಣ, ಅವ್ರಿಗೆ ಟೈಮ್ ಇರಲ್ಲ ಸ್ನಾನ ಮಾಡ್ಸೋದಕ್ಕೆ. ಪ್ರತಿಯೊಬ್ರಿಗೂ ಇದೇ ಸಮಸ್ಯೆ ಆಗ್ತಿರುತ್ತೆ. ನಮ್ದು ಏನೇನ್ ನೋಡ್ತೀರಾ ಅಂತಂದ್ರೆ ನೀವು ಚಾರು ನೋಡಿರ್ತೀರಾ, ತೋಶಿಬಾ, ಸಿರಿ, ರಾಗಿ, ಬ್ರೌನಿ, ರಿಚಿ, ಇವರೆಲ್ಲ ನಮ್ಮ ಮನೇಲೇ ಇರ್ತಾರೆ. ಇನ್ನೊಬ್ಬ ವಸುಬ್ಬ ಅಂತಂದ್ರೆ ನಮ್ಮ ಮನೆಗೆ ಇವನು ಬಗೀರ ಅಂತ. ಎಷ್ಟು ಕ್ಯೂಟ್ ಆಗವನೆ. ಬಟ್ ಇವನ್ಗೆ ಹೆಸರು ಸಿಟ್ ಆಗ್ತಿಲ್ಲ ಬಗೀರ ಅಂತ. ನಿಮ್ಗೆ ಏನಾದ್ರು ಸಜೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವೇನಾದ್ರು ಹೆಸರನ್ನ ಇವನ್ಗೆ ಒಂದೊಳ್ಳೆ ಹೆಸರು ಯೂನಿಕ್ ಸೂಟ್ ಆಗೋ ತರ ಸಜೆಸ್ಟ್ ಮಾಡಿ ನೋಡೋಣ. ಆ ನೇಮ್ ನ ಟ್ರೈನಿಂಗ್ ಮಾಡೋಣ ಅವನ್ಗೆ, ನೇಮ್ ಟ್ರೈನಿಂಗ್ ನ. ಆಗ ಅವ್ನಿಗೆ ಇನ್ನೂ ಸಕ್ಕದ ಕಾಣಿಸ್ಬೋದು ಆ ಹೆಸರು. ಅಂದ್ರೆ ಇದೊಂದ್ ಸ್ವಲ್ಪ ಅವ್ನಿಗೆ ಅಟ್ರಾಕ್ಟಿವ್ ಇಲ್ಲ. ಅವ್ನಿಗೆ ಬಗೀರ ಅಂತಂದ್ರೆ ಕೇಳಿಸ್ಕೊಂತಾನೆ, ಬಟ್ ಆ ಫೀಲ್ ಇಲ್ಲ ನಮ್ಗೆ ಕರೆಯೋ ತರ. ಹಂಗೆ ಒಂದು ಒಳಗಡೆ ಓವರ್ ಲುಕ್ ಹಾಕೊಂಬರೋಣ ಅಂತ ಬಂದ್ರೆ ಇಲ್ಲಿ ಒಂದ್ ಸೆಕೆಂಡು ಲೈಟ್ ಆನ್ ಮಾಡ್ಬಿಡ್ತೀನಿ. ಇಲ್ಲಿ ಕೂಕಿ ಮತ್ತೆ ಸಿಂಬಾ ಇಬ್ರು ಅವ್ರೆ. ಕೂಕಿ ರೆಡಿ ಆಗ್ಬಿಟ್ಟವನೆ, ನೋಡ್ಬೋದು ನೀವು. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಫಂಗಲ್ ಇನ್ಫೆಕ್ಷನ್ ಇಂದ ದೂರ ಮುಗೀತು ಅವನ್ ಕತೆ. ಇನ್ನ ಫಂಗಲ್ ಇನ್ಫೆಕ್ಷನ್ ಯಾವ್ದು ಇಲ್ಲ, ಈಗ ಬರ್ತೈತ್ ಕೂದ್ಲು ನೋಡಿ. ಈಗ ನೆಕ್ಸ್ಟ್ ಪಿಂಕಿ ಮಕ್ಕಳು ಕಾಣಿಸ್ತಾ ಇಲ್ಲ, ಫುಲ್ ಕತ್ಲು ಅನ್ಸ್ತಾ ಇರ್ಬೋದು ನಿಮ್ಗೆ. ಅವಳು ಶೇರು, ಅವ್ರ ಮಕ್ಕಳು ಆಚೆ ಬಂದ್ಬಿಟ್ಟವ್ರೆ. ಇವ್ ಪಚಾಸು ಒಳಗಡೆ ಬಿಟ್ಟು ಪಚಾಸ್ ಪಚಾಸ್. ಇನ್ನ ಒಳಗಡೆ ಜೈಲಲ್ಲಿರುವಂತ ವ್ಯಕ್ತಿಗಳು ಡಾಲಿ, ಬಜ್ಜ, ದುರ್ಗಿ ಎಲ್ಲರೂ ಒಳಗಡೆ ಅವ್ರೆ. ಆರಾಮಾಗಿ ಊಟಗಳು ಎಲ್ಲ ಅಲ್ಲಲ್ಲೇ ಸಿದ್ಧವಾಗಿ ಅವ್ರ ಆರಾಮಾಗಿ ಅವ್ರೆ. ಬೆಕ್ಕಿನ ವಿಡಿಯೋಸ್ ಯಾಕೆ ಜಾಸ್ತಿ ಮಾಡಲ್ಲ ಅಂತಂದ್ರೆ ಡಿಮ್ಯಾಂಡ್ ಅಂತಂದ್ರೆ ನಾಯಿಗಳ ಬಗ್ಗೆ ಜಾಸ್ತಿ ನೋಡ್ತೀರಾ, ಬೆಕ್ಕಳ ಬಗ್ಗೆ ನೋಡ್ತಿಲ್ಲ. ಮತ್ತೆ ಕಮೆಂಟು ಮಾಡ್ತಿಲ್ಲ ಯಾರು ಬೆಕ್ಕಳ ಬಗ್ಗೆ. ನೋಡು ಇದೇ ಪ್ರಾಬ್ಲಮ್. ಈ ಬೆಕ್ಕಳು ಮನೇಲಿದ್ರೆ ಈಗ ತಾನೇ ಬಿಟ್ಟಿದ್ದೀನಿ ಒಳಗಡೆ, ಅಷ್ಟು ಬೇಗ ಬಂದಿರ್ತವೆ. ಈ ಕಪ್ಪೆನ ಹಿಡಿದು ತೂಕಕ್ಕೆ ಹಾಕ್ತಂಗೆ ಇವನ್ನೆಲ್ಲ ಇದ್ ಮಾಡೋದು. ಬನ್ನಿ ಆಚೆ ಕಡೆ ನೋಡೋಣ ಏನಾಗ್ತಿದೆ ಅಂತ. ಈ ಶಾಂಪೂನ ಯೂಸ್ ಮಾಡ್ಬೇಕು, ಯೂಸ್ ಮಾಡಿಲ್ಲ ಅಂತ ನೀವು ಅನ್ಕೊಂತಾ ಇರ್ಬೋದು ಇದನ್ನ ಯಾಕೆ ಯೂಸ್ ಮಾಡಿಲ್ಲ ಅಂತ. ಇದು ಮೆಡಿಕೇಟೆಡ್ ಶಾಂಪೂ, ತುಂಬಾನೇ ಸಕ್ಕದಾಗಿರೋ ಶಾಂಪೂ. ಪೆಟ್ ಪಾರ್ಕ್ ಅಲ್ಲಿ ಇರುವಂತ ಶಾಂಪೂ, ಅಂದ್ರೆ ಪೆಟ್ ಪಾರ್ಕ್ ಅವ್ರದ್ದು. ನೀವೇನಾದ್ರೂ ಫಂಗಲ್ ಇನ್ಫೆಕ್ಷನ್ ಫೇಸ್ ಮಾಡ್ತೀರಾ ನಿಮ್ ನಾಯಲ್ಲಿ, ಈ ಮೆಡಿಸನ್ ತುಂಬಾನೇ ಇಂಪಾರ್ಟೆಂಟ್. ಈ ಮೆಡಿಸನ್ ಅಂದ್ರೆ ಈ ಮೆಡಿಕೇಟೆಡ್ ಶಾಂಪೂ ತುಂಬಾನೇ ಸಕ್ಕತ್ತಾಗುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು ಒಮ್ಮೆ. ಇದನ್ನ ಯಾವಾಗ ಮಾಡಿಸ್ಬೇಕು ಅಂದ್ರೆ ಯಾವಾಗ ಫಂಗಲ್ ಇನ್ಫೆಕ್ಷನ್ ಇರುತ್ತೋ ಆ ಡಾಗ್ಸ್ ಇಲ್ಲ ಕ್ಯಾಟ್ಸ್ ಮಾತ್ರ ಮಾಡಿಸ್ಬೇಕು, ಎಲ್ಲದಕ್ಕೂ ಮಾಡ್ಸಂಗಿಲ್ಲ ಇದನ್ನ. ಇದ್ರದ್ದು ಏನಾದ್ರು ವಿಡಿಯೋ ಬೇಕು ಅಂದ್ರೆ ನಿಮ್ಗೆ ಏನಾದ್ರು ನಿಮ್ ಮನೇಲಿ ಇರೋ ನಾಯಿಗಳಿಗೆ ಏನಾದ್ರು ಈ ಫಂಗಲ್ ಇನ್ಫೆಕ್ಷನ್ ಆತರ ಏನಾದ್ರು ಅಟ್ಯಾಕ್ ಆಗಿದ್ರೆ ಕಮೆಂಟ್ ಮಾಡಿ, ಆ ವಿಡಿಯೋನು ಕೂಡ ಒಂದ್ಸತಿ ಮಾಡೋಣ. ಈಗ ಫೈನಲ್ ಸ್ಟೆಪ್ ಏನ್ ಮಾಡ್ತೀರಾ ಅಂದ್ರೆ ಒಂದ್ ಒಳ್ಳೆ ಕ್ಲಾತ್ ಎತ್ಕೊಂಡು ಅದ್ರದ್ದೇ ಆದಂತ ಯೂಸ್ ಮಾಡುವಂತದ್ದು ಫಸ್ಟ್ ಡ್ರೈ ಮಾಡ್ಕೊಂಡ್ಬಿಡಿ ಟವಲ್ ಅಲ್ಲಿ. ಆಮೇಲೆ ಏನಂತ ಅಂದ್ರೆ ನೆಕ್ಸ್ಟ್ ಏನ್ ಬೇಕಂತಂದ್ರೆ ಇದು ಹೇರ್ ಡ್ರೈಯರ್ ಇದ್ದೇ ಇರುತ್ತೆ ಎಲ್ರೂ ಮನೆಗೂ. ಪೆಟ್ಸ್ ಆಗಿರೋ ಮನೆ ಅಂತೂ ಇರ್ಲೇಬೇಕಿತ್ತು. ಈ ಹೇರ್ ಡ್ರೈಯರ್ ಅಲ್ಲಿ ಕಂಪ್ಲೀಟ್ ಹೇರ್ ಡ್ರೈ ಮಾಡ್ಬೇಕು. ನೋಡಿ ತರ ಕಂಪ್ಲೀಟ್ ಆಗಿ ಮುಖ ಆಗಿರ್ಬೋದು, ಕಾಲಾಗಿರ್ಬೋದು, ಪ್ರತಿಯೊಂದ್ ಕಡೆನೂ ನೀವು ಇದ್ ಮಾಡ್ಕೊಂಡ್ ಬರ್ಬೇಕು. ನೋಡಿ ಇಲ್ಲಿ ನಾನು ಹೇಳ್ದೆ ನಿಮ್ಗೆ ಟಿಕ್ಸು ಫ್ಲೀಸ್ ಎಷ್ಟು ಚೆನ್ನಾಗಿ ಸ್ಪಾಟ್ ಆಗುತ್ತೆ ನೋಡ್ರಿ ಅಂತ. ನೋಡಿ ಈ ತರ ಟಿಕ್ಸ್ ಅಂಡ್ ಫ್ಲೀಸ್ ನ ಸ್ಪಾಟ್ ಮಾಡಿ ನೀವು ಕೂಡ ಹಿಡಿಬೇಕು. ಈ ತರ ಹಿಡಿದ್ಮೇಲೆ ಸುಮ್ನೆ ಬಿಸಾಕೋದಲ್ಲ. ಆಮೇಲೆ ಬಿಸಾಕ್ಬಿಟ್ಟಿರಾ ಈ ತರ ಸಾಯಿಸ್ಬಿಟ್ಟೆ ಬಿಡ್ಬೇಕು ಅವನ್ನ. ಇಲ್ಲ ಅಂತಂದ್ರೆ ಇನ್ನ ಒಂದ್ ಲಕ್ಷ ಗಟ್ಲೆ ಮರಿ ಇಕ್ಕೊಂಡ್ಬಿಡ್ತಾವೆ. 10 ಅಲ್ಲ, ಲಕ್ಷ ಗಟ್ಲೆ ಮರಿ ಇಕ್ಕೊಂಡ್ಬಿಡ್ತವೆ. ಕಂಪ್ಲೀಟ್ಲಿ ಹೋಗ್ಬಿಟ್ಟೈತೆ ಫರ್ರು. ಆದಷ್ಟು ಟ್ರೈ ಮಾಡೋಣ. ಗ್ರೂಮಿಂಗ್ ವಿಡಿಯೋನು ಸಪ್ರೇಟ್ ಆಗಿ ಮಾಡ್ಬೇಕು, ನಾವು ಮಾಡ್ತೀವಿ.
ಈ ತರ ಒಂದ್ ಸ್ಟೆಪ್ ನೀವು ಏನಾದ್ರು ಮಾಡ್ಬೇಕು, ಡ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದರಲ್ಲಿ ಡ್ರೈ ಮಾಡಕ್ಕೆ ಬ್ಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇದು ಒಂದ್ ಸ್ವಲ್ಪ ಮೀಡಿಯಂ ಇರಬೇಕು. ಏನಂತಂದ್ರೆ ಸ್ಪೀಡು ಜಾಸ್ತಿ ಹಾರ್ಷ್ ಬಂದ್ರೆ ಅವು ಭಯ ಬೀಳೋಂತ ಸಾಧ್ಯತೆ ಜಾಸ್ತಿ ಇರುತ್ತೆ. Sit, sit, sit. ನೋಡ್ಬೋದು ಇದು ಕಣ್ಣತ್ರ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ಅಂತ ಎಲ್ಲ ನಾರ್ಮಲ್ ಆಗಿ ನೀವು ಮನೇಲೆ ಕಟ್ ಮಾಡ್ಬೋದು ಅಂತಂದ್ರೆ ಕತ್ರಿಲ್ ಕಟ್ ಮಾಡ್ಬೋದು. ಬಟ್ ಏನು ಅಂತಂದ್ರೆ ಸ್ವಲ್ಪ ಶಾರ್ಪ್ ಎಡ್ಜಸ್ ಇರೋದ್ರಿಂದ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಒಂದು ಬ್ಲಂಟ್ ಆಗಿರೋ ಅಂತ ಸಿಗುತ್ತೆ, ಬ್ಲಂಟ್ ಆಗಿರೋದೇ ಸಿಗುತ್ತೆ ನಿಮ್ಗೆ ಮಾರ್ಕೆಟ್ ನಲ್ಲಿ ಇಲ್ಲ ಆನ್ಲೈನ್ ಅಲ್ಲಿ. ಅದನ್ನ ಏನ್ ಮಾಡ್ಬೋದು ನೀವು ತರ್ಸ್ಕೊಂಡ್ರೆ ಅಷ್ಟು ನಿಮ್ಗೆ ಇದಾಗಲ್ಲ. ಈಗ ಏನ್ ನೋಡ್ತಾ ಇದ್ದೀರಾ ಕಣ್ಣ ಹತ್ರಕ್ಕೆಲ್ಲ ಬೀಳ್ತಿತ್ತಲ್ಲ ಮುಂಚೆ, ಅದೆಲ್ಲ ಕಮ್ಮಿ ಆಗಿದೆ. ಇದೆಲ್ಲ ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕೋದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ನಾನು ಅರ್ಜೆಂಟ್ ಆಗಿ ನಿಮ್ಗೆ ಹೆಂಗೆ ಅಂತ ತೋರಿಸ್ತಾ ಇರೋದು ಅಷ್ಟೇನೆ. ಲಾಸ್ಟ್ ಗೆ ಎಲ್ಲ ಆದ್ಮೇಲೆ ಒಂದೇ ಒಂದ್ ಮಾತ್ರ ಮರಿಬೇಡಿ, ಕಣ್ಣಿಗೆ ತುಂಬಾನೇ ಇದು ಕೂದ್ಲೆಲ್ಲ ಹೋಗ್ಬಿಟ್ಟು ಇದಾಗಿರುತ್ತೆ. ಅದೇನಾಗುತ್ತೆ ಇನ್ಫೆಕ್ಷನ್ ಆಗಿ ಇಲ್ಲ ಬ್ಲೂ ಕಲರ್ ಕಡೆ ಟರ್ನ್ ಆಗ್ಬೋದು. ಬಟ್ ಅದಕ್ಕೆ ಏನ್ ಮಾಡ್ತೀರಾ ಅಂತಂದ್ರೆ ಈ ತರ ಇಟ್ಕೊಂಡು ಒಂದ್ ಡ್ರಾಪ್ ಈ ತರ ಹಾಕಿ ಬಿಡಿ. ನೋಡಿ ಇಲ್ಲಿ ಇಲ್ಲೇ ಕಾಣಿಸ್ತಾ ಐತಲ್ಲ ಕೂದ್ಲು ಈ ತರ ಹೋಗ್ಬಿಟ್ಟಿರುತ್ತೆ. ಈ ತರ ನೀವು ಕ್ಲೀನ್ ಮಾಡ್ಬೇಕಾಗುತ್ತೆ ನೀಟಾಗಿ. ಇದನ್ನ ಏನ್ ಮಾಡ್ತೀರಾ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ ಈ ತರ ನಿಮ್ಗೆ ಗೊತ್ತಿರುತ್ತೆ. ಒಬ್ರೊಬ್ರು ಮನೇಲಿ ಹುಡುಗಿರಿದ್ರೆ ಅವ್ರಿಗೂ ಗೊತ್ತಿರುತ್ತೆ, ಇಲ್ಲ ಅಮ್ಮದಿರ್ ಗೊತ್ತಿರುತ್ತೆ ಯಾವ ತರ ರೆಡಿ ಮಾಡ್ಬೇಕು ಅಂತ. ಆ ತರ ರೆಡಿ ಮಾಡ್ಬೋದು ನೀವು. ಇಷ್ಟೇನೆ ಲಾಗು. ಇದನ್ನ ಯಾವ ತರ ಸ್ನಾನ ಮಾಡ್ಸೋದು ಅಂತ ಇನ್ನೂ ಇದೆಲ್ಲ ಇದು ಏನ್ ನೋಡ್ತಾ ಇದೀರಾ ಇದೆಲ್ಲ ಮಾಡ್ಬೇಕು. ಸಖತ್ ಮ್ಯಾಟ್ ಆಗಿರೋದ್ರಿಂದ ಇದನ್ನ ಕಟ್ ಮಾಡ್ಲೇಬೇಕು. ವಿಡಿಯೋ ಕೂಡ ಎಂಡ್ ಮಾಡ್ಬೇಕಲ್ಲ. ಇದನ್ನೆಲ್ಲ ನಿಮ್ಗೆ ಗ್ರೂಮಿಂಗ್ ಸೆಕ್ಷನ್ ಅಲ್ಲಿ ತೋರಿಸ್ತೀನಿ. ಇದನ್ನ ಡ್ರೈ ಮಾಡಕ್ ತುಂಬಾನೇ ಟೈಮ್ ಬೇಕು. ಮಳೆ ಬೇರೆ ಬರ್ತಾ ಇರೋದ್ರ ಕಾರಣ ಈ ವಿಡಿಯೋನ ಬೇಗ ಸ್ಟಾಪ್ ಮಾಡ್ತಾ ಇದೀವಿ. ಅಂದ್ರೆ ಇದನ್ನೆಲ್ಲ ನಿಮ್ಗೆ ಗ್ರೂಮಿಂಗ್ ಸೆಕ್ಷನ್ ಅಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ಯಾವ ತರ ಗಂಟಾಗಿದೆ. ಇದೆಲ್ಲ ಬಿಡಿಸ್ಬೇಕು, ಸ್ವಲ್ಪ ಟೈಮ್ ಬೇಕು. ಇದನ್ನೆಲ್ಲ ಕಟ್ ಮಾಡ್ಬೇಕು ಅಂತಂದ್ರೆ ನೋಡಿ ಇಷ್ಟು ಫ್ಲೇಕ್ ಆಗೈತೆ ಫುಲ್ಲುನು. ಇದೆಲ್ಲ ಡಿಟ್ಯಾಂಗ್ಲಿಂಗ್ ನಿಮ್ಗೆ ಇನ್ನೊಂದು ತೋರಿಸಿದ್ದೆ ನಾನು ಫಸ್ಟ್ ಅಲ್ಲಿ. ಇದೊಂದು ತೋರಿಸಿದೆ, ಇದ್ರ ಬಗ್ಗೆ ನಿಮ್ಗೆ ಏನಂತ ಹೇಳಿರ್ಲಿಲ್ಲ. ಇದೇನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಇವಾಗ ಹೊಡೆದಿದೀವಿ ನಾವು ಆಲ್ರೆಡಿ, ಅದಕ್ಕೆ ವೆಟ್ ಆಗಿರೋದಿದ್ದು. ನೋಡಿದ್ರಲ್ಲ ಈ ಲಾಗ್ ಏನಾದ್ರು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗ್ರೂಮಿಂಗ್ ವಿಡಿಯೋಸ್ಗೆ ವೈಟ್ ಮಾಡಿ ಗ್ರೂಮಿಂಗ್ ಅಂತ ಕಮೆಂಟ್ ಮಾಡ್ಬೇಕು. ಮತ್ತೆ ಇದ್ರ ಸ್ವಲ್ಪ ಕೆಲಸ ಇದೆ, ಇದನ್ನ ಮುಗಿಸ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ.